ಮತ್ತು ಅವನು ಯಾವ ಕಡೆಯಿಂದ ಎಂಟ್ರಿ ತಗೊಂಡ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನನಗನ್ಸುತ್ತೆ ಅವ್ನು ಯಾರೋ ಬಾಗಿಲು ತೆಗೆದು ಒಳಗಡೆ ಬಿಟ್ಟಿರ್ಬೇಕು. ಮತ್ತು ಬಿಟ್ಟಿದ್ರ ಚಂಪನೆ ಬಿಟ್ಟಿರ್ತಾಳೆ. ಆ ಚಂಪಾ ಬಾಗಿಲು ತೆಗೆದ್ರೆ ಆ ಶಬ್ದಕ್ಕೆ ನನಗೆ ಎಚ್ಚರ ಆಗೋದಿಲ್ವೇನಾ? ಹೌದಲ್ವಾ? ಅದು ನಾವು ಫಸ್ಟ್ ಆ ಹುಡುಗನ್ನ ಹುಡುಕಬೇಕು, ಸಿಕ್ಕಿದ್ರೆ ಆಮೇಲೆ ಯೋಚನೆ ಮಾಡ್ಬೇಕು. ಲೇ ಬಿಟ್ಲಾ, ಅಲ್ಲಿ ನಡ್ಕೊಂಡ್ ಬರ್ತಿರೋ ವ್ಯಕ್ತಿನ ಸ್ವಲ್ಪ ತೀವ್ರವಾಗಿ ಗಮನಿಸು. ಮತ್ತು ಅನುಮಾನನೇ ಇಲ್ಲ, ಇವನು ಅವನೇ. ಬರ್ಲಿ ಇರೋ, ಬಂದ ತಕ್ಷಣ ಹಿಡ್ದಾಕೊಂಡ್ಬಿಡ. ಹಲೋ, ನಮಸ್ಕಾರ. ನಮಸ್ಕಾರ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರಘು ಅಂತ. ಕಂಡರ್ ಬೆಡ್ರೂಮ್ಗೆ ನುಗ್ಗತ್ತೇನ ನಿಮ್ ಕೆಲ್ಸ? ಏನ್ರಿ ಮಾತಾಡ್ತಿದ್ದೀರಾ? ನಾನಂತ ಮನುಷ್ಯ ಅಲ್ರಿ. ಈ ರಘು ಎಂತವನು ಅಂತ ರಾಮಾಯಣ ಕಾಲದ ರಾವಣನ್ಗೂ ಗೊತ್ತು. ರಘು ಅನ್ನೋ ಮಗು. ನನಗೆ ರಾಮಾಯಣ ಮಹಾಭಾರತದ ಕತೆ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಕೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ಬಿಡು. ನಿನಗೂ ಜಾತಿಯವ್ರಿಗೂ ಏನೋ ಸಂಬಂಧ? ಜಾಜಿಯವರು ಅಂದ್ರೆ ಆ ಸಮಾಜ ಸೇವಕಿ ತಾನೆ? ಅವರೇ ಕಣ್, ಹೇಳಲ್ಲ ಹೇಳ. ಅವ್ರು ನನಗೆ ತುಂಬಾ ತುಂಬಾ ಬೇಕಾದವರು. ತುಂಬಾ ಬೇಕಾದವರು ಅಂದ್ರೆ ಎಷ್ಟು ಬೇಕಾದವರು, ಎಲ್ಲಿ ಬೇಕಾದವರು, ಹೆಂಗ್ ಬೇಕಾದವರು? ಎಷ್ಟೊತ್ತಿಂದ ಎಷ್ಟೊತ್ತರವರೆಗೂ ಬೇಕಾದವರು ಹೇಳಲಿ. ಅದನ್ನೆಲ್ಲ ಹೇಳ್ಬೇಕು ಅಂದ್ರೆ ಆ ಆಕಾಶದಿಂದ ಸೂರ್ಯನೇ ಕೆಳಗಿಳಿದು ಬರ್ಬೇಕು. ಕರಿಲ್ಲ? ನಿನಗೆ ತಾಕತ್ತಿದ್ರೆ ನೀನು ಗಂಟೆ ಆಗಿದ್ರೆ ಕರಿಯಲ್ಲ, ಕರಿಯಲ್ಲ. ಆಯ್ತು, ಮೇಲ್ ನೋಡೆ. ಸೂರ್ಯ ಇಲ್ದೇ ಇರೋ ಸೂರ್ಯನ್ ತೋರಿಸಿ ಓಡಾಗ್ಬಿಟ್ಟ. ಹೇಳ್ರೋ, ಅತ್ತೆ ಚಂಪಾ ಇಲ್ಲೇ ಇದ್ದಾರೆ. ಗುಟ್ಟಿನ ವಿಷಯ ಏನಮ್ಮ? ಪರವಾಗಿಲ್ಲ, ರೂಮಿಗೆ ಕರ್ಕೊಂಡು ಹೋಗು. ಬಾಗಿಲು ಹಾಕೊಂಡು ಗುಸ್ಗುಸ ಅಂತ ಮಾತಾಡು. ಏನು ಬೇಕಾಗಿಲ್ಲ, ಇಲ್ಲೇ ಹೇಳ್ರು. ಅದು CC ಕ್ಯಾಮೆರಾದಲ್ಲಿ ವ್ಯಕ್ತಿ ನಮಗ್ ಸಿಕ್ಕಿದ್ದ. ಏನಂತ? ಅವನು ನಿಮಗೆ ತುಂಬಾ ಬೇಕಾದವನಂತೆ. ನೋಡಿದ್ರ ಅತ್ತೆ, ನಮ್ಮ ಅನುಮಾನ ನಿಜ ಆಯ್ತು. ಚಂಪಾ, ಡೋಂಟ್ ಟಾಕ್ ರಬೇಶ್. ಅವ್ನ್ ಯಾಕೋ ಹಾಗೆ ಬಿಟ್ಬಿಟ್ಟು ಬಂದ್ರೆ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಆ ಕಾರ್ಯಕ್ರಮದಲ್ಲೇ ಇದ್ವಿ. ಏನಾಯ್ತು? ಸೂರ್ಯನ ತೋರಿಸಿ ಮೋಡದಲ್ಲಿ ಮರೆಯಾಗ್ಬಿಟ್ಟ. ಇಂಥ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ನಾನಿಲ್ಲಿರಲಾರೆ. ಈಗ